ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಈ ನಂಜನಗೂಡು ಚಾಮರಾಜನಗರ ಹೋಗೋ NH ಇಂದ ಬರುವಂತಹ ಒಂದು ಸಬ್ ರಸ್ತೆ. ಜಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ NH ಇಂದ. ಈ ರಸ್ತೆ ಬಂದು ಸ್ಟೇಟ್ ಹೈವೇಗೆ ಹೋಗಿ ಜಾಯಿಂಟ್ ಆಗುತ್ತಿದ್ದು. ಈಗಾಗಲೇ ನಾನು NH ಕಡೆಯಿಂದ ಸ್ಟೇಟ್ ಹೈವೇಗೆ ಜಾಯಿಂಟ್ ಆಗೋ ರಸ್ತೆ ತೋರಿಸಿದ್ದೀನಲ್ಲ, ಅಲ್ಲಿಂದ ಬಂದರೆ 1 ಕಿಲೋಮೀಟ್ರ್ ಮಡ್ ರಸ್ತೆ. ಇಲ್ಲೇನು ಫೆನ್ಸಿಂಗ್ ಮಾಡಿದಾರಲ್ಲ, ಇಲ್ಲಿಂದ ಈ ಟೊಮೊಟೊ ಹಾಕಿದಾರಲ್ಲ, ಇದು ಸರ್ಕಾರಿ ರಸ್ತೆ. ಇಲ್ಲಿ 1 ಕಿಲೋಮೀಟ್ರ್ ಒಂದು ಕಡೆಯಿಂದ ರಸ್ತೆ ಇದೆ, ತಾರ್ ರೋಡು. ಅಲ್ಲಿಂದ ಬಂದರೆ ಅರ್ಧ ಕಿಲೋಮೀಟ್ರು ಆಗಲ್ಲ, ಜಸ್ಟ್ ಒಂದು 400 ಮೀಟ್ರ್ ಆಗ್ಬೋದು ಅಷ್ಟೇ. ಇದು ಕೂಡ ಒಂದು ವಿಶಾಲವಾಗಿರುವಂತಹ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಈ ಫೆನ್ಸಿಂಗ್ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ ಲಾಸ್ಟ್ ಪೊದೆ ಇದೆಯಲ್ಲ, ಇಲ್ಲಿ ತನಕ ಎಂಟ್ರೆನ್ಸ್ ಇದು ರೋಡ್ ಫೇಸಿಂಗ್ ಇದು. ಸೊ ಇದು ಸೌತ್ ಫೇಸಿಂಗ್ ಬರುತ್ತೆ. 4 ಎಕರೆ 26. ಸೊ ಇದು ಟೋಟಲ್ ಬಂದು 4 ಎಕರೆ 26 ಕುಂಟೆ. ಸ್ಟ್ರೈಟ್ ಹೋಗುತ್ತಿದ್ದು. ಒಂದು ಸೈಡು ಸೋಲಾರ್ ಫೆನ್ಸಿಂಗ್ ಮಾಡಿದ್ದಾರೆ. ಆಲ್ರೆಡಿ ಇದು ಫಾರ್ಮ್ ಇದ್ದು, ಎಡಗಡೆ ಇದೆಯಲ್ಲ ಇದು ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಈ ಎಂಟಿ ಲ್ಯಾಂಡ್ ಇದೆಯಲ್ಲ, ಇದು ಮಾರಾಟಕ್ಕೆ ಇರುವಂಥದ್ದು. ಇದು NH ಇಂದ ಜಸ್ಟ್ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಜಸ್ಟ್ 7 ಕಿಲೋಮೀಟರ್ಸ್ ಫ್ರಮ್ NH ಆ್ಯಂಡ್ 27 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಸೊ ದಿಸ್ ಈಸ್ ಎ ಜನರಲ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಬಂದು 2 ಓನರ್ ಇದ್ದಾರೆ. ಸೊ ಇದು ಆನ್ಸಿಸ್ಟರ್ ಪ್ರಾಪರ್ಟಿ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು. ಈ ಭಾಗದಲ್ಲಿ ಚಾನಲ್ ವಾಟರ್ಸು ತುಂಬ ಇದೆ. ಯಾಕೆ ಈ ಆಲ್ಮೋಸ್ಟ್ ಆಲ್ ಸುತ್ತಲೂ ಕೂಡ ವೆಟ್ಲ್ಯಾಂಡ್ ಇದೆ. ಸೊ ಹಾಗಾಗಿ ಗ್ರೌಂಡ್ ವಾಟ್ರು ತುಂಬ ಚೆನ್ನಾಗಿದೆ ಇಲ್ಲಿ. ಅಲ್ಲೇನು ಕಾಂಪೌಂಡ್ ಕಾಣ್ತಾ ಇದೆಯಲ್ಲ, ಅದಷ್ಟು ಕೂಡ ಫ್ಯಾಕ್ಟ್ರೀಸ್ ಅವ್ರದ್ದು. ಅಲ್ಲಿ ಮನೆ ಕಾಣ್ತಾ ಇದೆ ನೋಡಿ, ಆ ಮನೆಗಳು ಕಾಂಪೌಂಡ್ ಎಲ್ಲ ಇದೆಯಲ್ಲ, ಅದು ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಅದು. ಇದು ಸೆಕ್ಯೂರಿಟಿ ಫುಲ್ಲು ಇರೋವಂತಹ ಏರಿಯಾ. ಸೊ ಇದು ಇಬ್ಬರಿಗೇ ರಿಸ್ಕ್ ಆದರೆ ಒಂದು 2-3 ಜನ ಸೇರಿ ತೊಗೊಬೋದು ಈ ಪ್ರಾಪರ್ಟಿ ಇದು. ಸೊ ಜಾಯಿಂಟಲ್ಲಿ ಬೇಕಾದ್ರೆ ತೊಗೊಬೋದು. ಆಮೇಲೆ ಬೇಕಾದ್ರೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಕೂಲತೆ ಆಧಾರದ ಮೇಲೆ ಸ್ಕೆಚ್ ಮಾಡಿ ನೀವು ಮಾಡ್ಕೊಬೋದು. ಯಾಕೆಂದರೆ ಎಲ್ಲರಿಗೂ ಕೂಡ ರಸ್ತೆ ಸಿಗುತ್ತೆ. ಸೊ ಇದು ನಿಮಗೆ ಸ್ಕೆಚ್ ಆಗಬೇಕಾದ್ರೆ ನಾರ್ತ್ ಮತ್ತು ಸೌತ್ಗೆ ಸ್ಕೆಚ್ ಮಾಡ್ಬೋದು ಇದು. ಯಾಕೆಂದರೆ ಈ ಸೌತ್ಗೆ ರಸ್ತೆ ಇರೋದ್ರಿಂದ ಸೊ ನಾವು ಇದನ್ನು ನಾರ್ತ್ ಮತ್ತು ಸೌತ್ಗೆ ಸ್ಕೆಚ್ ಮಾಡ್ಬೋದು. ಸೊ ಒಬ್ಬರೇ ತೊಗೊಂಡ್ರೆ ಏನು ತೊಂದರೆ ಇಲ್ಲ, ಕಂಪ್ಲೀಟ್ ಒಂದು ಒಳ್ಳೆ ಬೌಂಡ್ರಿ ಆಗುತ್ತೆ. ಒಂದು ಎಕರೆಗೆ 42 ಲಕ್ಷ ಹೇಳ್ತಾ ಇದ್ದಾರೆ, 42 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಏನು ಅವ್ರ ಲೆಕ್ಕಾಚಾರ ಅಂದರೆ 2 ಲಕ್ಷ ಬಿಟ್ಟರು 40 ಲಕ್ಷ, ಅಂದರೆ ಕುಂಟೆಗೆ 1 ಲಕ್ಷ ಬೇಕು ಅಂತ ಹೇಳ್ತಿರೋದು ಅವರು. ಇದು ಪಿತ್ರಾರ್ಜಿತ ಆಸ್ತಿ ಆದ್ದರಿಂದ ಸೊ ವಂಶವೃಕ್ಷ ಇದು ತಹಸೀಲ್ದಾರಿಂದನೇ ಕೊಡ್ತಾರೆ ಇವರು. ಒಂದೇ ಫ್ಯಾಮಿಲಿ. Okay, thanks for watching.